ನಾನು ಸುಮಾರು 7 ವರ್ಷದಿಂದನೂ ಬರ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಬೋರ್ವೆಲ್ ಹಾಕಿಸಿದ್ವಲ್ಲ, ಆವಾಗ ಗಂಗಮ್ಮನ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ಕೊಂಡು ಹೋಗಿದ್ದೆ. ಒಳ್ಳೆ ನೀರು ಬಂದಿತ್ತು. ಆಗಿಂದ ನಾನು ಕಂಟಿನ್ಯೂಸ್ ಆಗಿ ವರ್ಷ ಬರ್ತೀನಿ, ದಾರ ಕಟ್ಟಿಸ್ಕೊಂಡು ಹೋಗ್ತೀನಿ. ಹಾಗೆ ಕಡುಮಲ್ಲೇಶ್ವರಂಗೆ ಬರ್ತೀನಿ, ನೋಡ್ಕೊಂಡು ಹೋಗ್ತೀನಿ. ನಿಮಗೆ ಈ ಕಡಲೆಕಾಯಿ ಪರಿಷೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಕೊಡುತ್ತೆ ಮೇಡಮ್. ನೀವು ಮುಂಚೆಯಿಂದ ಬರ್ತಿದ್ದೀರಲ್ಲ, ಮುಂಚೆ ಬಂದಿದ್ದಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಇದೆ? ಭಾಳ ವ್ಯತ್ಯಾಸ ಇದೆ. ಯಾಕೆಂದರೆ ಜನರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೋಗೋದಕ್ಕೆ ಬರೋದಕ್ಕೆ ಆಗಲಿ, ಕ್ರೌಡ್ ಇಲ್ಲ, ಒಂಥರ ಟ್ರಾಫಿಕ್ ಇಲ್ಲ, ಜನರು ಆರಾಮಾಗಿ ಬಂದು ಹೋಗ್ತಾ ಇದ್ದಾರೆ. ನಿಮಗೆ ಖುಷಿ ಇದೆ, ತುಂಬ ಖುಷಿ ಆಗ್ತದೆ. ಖುಷಿ ಇದೆ. ಇದ್ರ ಬಗ್ಗೆ ಏನಾದ್ರು ಮಹತ್ವ? ಖಂಡಿತ ಮೇಡಮ್. ಹಲವಾರು ಇದು ಭಾಳ ವರ್ಷಗಳ ಹಳೆಯ ದೇವಸ್ಥಾನ ಅನ್ನೋ ಹೆಸರಿದೆ. ಕಾಡುಮಲ್ಲೇಶ್ವರ ಅನ್ನೋದಕ್ಕೆ, ಮಲ್ಲೇಶ್ವರಕ್ಕೆ ಹೆಸರು ಬರೋದಕ್ಕೆ ಇದು ದೇವಸ್ಥಾನ ಕಾರಣ. ಅದು ಒಂದಿದೆ. ಹಾಗೆ ಯಾರೇ ಬೋರ್ವೆಲ್ ಹಾಕಿದ್ರು ಬೆಂಗಳೂರಲ್ಲಿ ಗಂಗಮ್ಮನ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ನೋಡ್ಕೊಂಡು ಹೋಗ್ತಾರೆ. ಕಾಶಿ ಇದು ನದಿ ಇದೆಯಲ್ಲ, ಅದಕ್ಕೂ ಭೇಟಿ ಕೊಡ್ತಾರೆ. ಬಂದರೆ ಇಲ್ಲಿ 4 ಪುಣ್ಯದ ದೇವಸ್ಥಾನ ನೋಡ್ಕೊಂಡು ಹೋಗೋದಲ್ಲ, ಭಾಳ ಖುಷಿ ಅನಿಸುತ್ತೆ. ಕಡಲೆಕಾಯಿ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅದು ಬಡವರ ಬಾದಾಮಿ ಅಲ್ವ ಮೇಡಮ್? ಬಡವರ ಬಾದಾಮಿ ಅಂತಲೇ ಹೆಸರಿದೆ. ಅದರಿಂದ ನೋಡೋದಕ್ಕೂ ಚೆನ್ನ, ತಿನ್ನೋದಕ್ಕೂ ಚೆನ್ನ. ಈ ಸಂಸ್ಕೃತಿ ಇನ್ನೂ ಹೆಚ್ಚು ಬೆಳೆಸ್ಕೊಂಡು ಹೋಗಬೇಕು, ನಮ್ಮ ಹಿಂದುತ್ವ ಇನ್ನೂ ಭಾಳ ಬೆಳಿಬೇಕು ಅನ್ನೋದು ನಮಗೆ ಭಾಳ ತುಂಬ ಇಷ್ಟ ಮೇಡಮ್. ಬರಬೇಕು, ಜನ ಇನ್ನೂ ಬರಬೇಕು. ಕಡಲೆಕಾಯಿ ಪರ್ಚೇಸ್ ಮಾಡಿದ್ರಾ? ಮಾಡೋಕ್ಕೆ ಕಳಿಸಿದ್ದೀನಿ ಮೇಡಮ್. ನನಗೆ ಕಾಲು ನೋವಂತ ಕೂತಿದ್ದೀನಿ. ನಮ್ಮ ಸೊಸೆ ಎಲ್ಲ ಹೋಗಿದ್ದಾರೆ. ತುಂಬ ಜಾಸ್ತಿ ತೊಗೊಂಡು ಹೋಗ್ತಿದ್ದೀರಾ? ಖಂಡಿತ ತಗೊಂಡೋಗ್ತೀವಿ, ತಗೊಂಡೋಗ್ತೀವಿ. ಧನ್ಯವಾದಗಳು ಮೇಡಮ್. ತಗೊಂಡೋಗಿ ತುಂಬ ಸಡಗರದಿಂದ ಆಚರಿಸಿದ್ದೀರಾ, ಇದನ್ನು ತುಂಬ ಅನುಭವಿಸಿದ್ದೀರಿ. ಇದ್ರ ಬಗ್ಗೆ ತುಂಬ ಖುಷಿ ಪಟ್ಟಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.